ನಮಸ್ಕಾರ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋ ಮುನ್ನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಇಂದಿನ ಕಥೆಯ ಪ್ರಮುಖ ಬೆಳವಣಿಗೆಗಳ ತ್ವರಿತ ಸಾರಾಂಶ. ಇವತ್ತಿನ ಎಪಿಸೋಡ್ನಲ್ಲಿ ಮನೆಯ ಸೊಸೆ ಪ್ರಿಯಳ ಒಂದು ಸಣ್ಣ ಚಾಡಿ ಮಾತು ಕೇಶವ ಮತ್ತು ಆತನ ಪತ್ನಿ ಮೀನಾಳ ಜೀವನದಲ್ಲಿ ಎಂಥ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ ಅಂತ ನಾವು ನೋಡಲಿದ್ದೇವೆ. ಮೊದಲನೇದಾಗಿ ಜಗಳಗಳ ಸರಮಾಲೆ. ಮನೆಯ ಇನ್ನೊಬ್ಬ ಸದಸ್ಯೆ ಅಮೂಲ್ಯ ರಹಸ್ಯವಾಗಿ ಟ್ಯೂಷನ್ ಮಾಡ್ತಿದ್ದ ವಿಚಾರಣ ಪ್ರಿಯ ಬೇಕಂತಲೇ ಮಾವ ನಂದಕುಮಾರ್ಗೆ ಹೇಳಿಬಿಡ್ತಾಳೆ. ಇದರಿಂದ ಮನೆಯಲ್ಲಿ ದೊಡ್ಡ ರಂಪಾಟವೇ ಶುರುವಾಡುತ್ತೆ. ನೀವೇ ಯೋಚಿಸಿ, ಒಬ್ಬರ ಸಣ್ಣ ಸ್ವಾರ್ಥ ಇಡೀ ಮನೆಯ ಶಾಂತಿಯನ್ನ ಹೇಗೆ ಕದಡುತ್ತೆ ಅಲ್ವಾ? ಎರಡನೆಯದಾಗಿ ಆರೋಪಗಳಿಗೆ ಪ್ರತಿಕ್ರಿಯೆ. ಈ ಗಲಾಟೆ ಮಧ್ಯೆ ತಂದೆ ನಂದಕುಮಾರ್ ಅವರು ಸೊಸೆ ಮೀರಾಳ ಮೇಲೆ ಸುಖಾಸುಮ್ನೆ ಆರೋಪ ಮಾಡಿದಾಗ ಪಾಪ ಅವಳು ತನ್ನ ನೋವನ್ನೆಲ್ಲ ನುಂಗುಕೊಂಡು ಸುಮ್ನಿರ್ತಾಳೆ. ಆದ್ರೆ ಗಂಡಕೇಶವ ಇದನ್ನ ಸಹಿಸ್ತಾನ? ಖಂಡಿತ ಇಲ್ಲ. ಆತ ಜ್ವಾಲಾಮುಖಿಯಂತೆ ಸಿಡಿದು ತನ್ನ ಹೆಂಡತಿಯನ್ನ ದಿಟ್ಟವಾಗಿ ಸಮರ್ಥಿಸ್ಕೊಳ್ತಾನೆ. ಕೊನೆಯದಾಗಿ ಕೇಶವನ ಆಘಾತಕಾರಿ ನಿರ್ಧಾರ. ತನ್ನ ತಂದೆ ಯಾವತ್ತಿದ್ರೂ ತನ್ನನ್ನ ಅಯೋಗ್ಯ ಅಂತಾನೆ ಕಡೆಗಣಿಸ್ತಾರೆ ಅನ್ನೋ ಕಟುಸತ್ಯ ಅವನಿಗೆ ಅರ್ಥವಾಗುತ್ತೆ. ಅದಕ್ಕೆ ಮೀನಾಗೆ ಆಗ್ತಿರೋ ಅವಮಾನಗಳನ್ನ ತಪ್ಸೋಕೆ ಅವಳ ಜೊತೆ ಮನೆ ಬಿಟ್ಟು ಹೋಗೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಯೋಚಿಸಿ, ಕೋಪದಲ್ಲಿ ಹೀಗೆ ದಿಢೀರ್ನೆ ಮನೆ ಬಿಡೋದು ನಿಜವಾದ ಪರಿಹಾರ ಆಗುತ್ತಾ? ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದ್ರೆ, ಕುಟುಂಬದ ಮೇಲೆ ಅತಿಯಾದ ಅಧಿಕಾರ ಚಲಾಯಿಸುವ ಭರದಲ್ಲಿ ನಂದಕುಮಾರ್ ಅವರು ತಮ್ಮ ಸ್ವಂತ ಮಕ್ಕಳ ಪ್ರೀತಿ ಮತ್ತು ವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇದೇ ತರಹದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನಿಮಗೆ ಮುಂದೆಯೂ ಬೇಕು ಅಂದ್ರೆ ಮರೆಯದೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.